ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಪ್ಪ ಅಂದರೆ ಪ್ರೆಗ್ನೆನ್ಸಿಯನ್ನು ಯಾವೆಲ್ಲ ರೀತಿಯಲ್ಲಿ ನಾವು ಅವಾಯ್ಡ್ ಮಾಡ್ಬೋದು, ಹೇಗೆ ಸೇಫ್ ಸೆಕ್ಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸಪೋಸ್ ಏನಾದರೂ ವಿತೌಟ್ ಸೇಫ್ಟಿ ಸೆಕ್ಸ್ ಮಾಡಿದರೆ ಅದನ್ನು ಯಾವ ರೀತಿ ನಾವು ಪ್ರಿಕಾಷನ್ಸ್ ತೊಗೋಬೋದು, ಅಂದರೆ ಪ್ರೆಗ್ನೆನ್ಸಿಯನ್ನು ಅವಾಯ್ಡ್ ಮಾಡೋದಕ್ಕೆ ಯಾವ ರೀತಿ ಪ್ರಿಕಾಷನ್ಸ್ ತೊಗೋಬೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡವರೆಗೂ ನೋಡಿ. ಹಾಗೆ ಹೊಸಬ್ರು ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನನಗೆ ಒಬ್ಬರು ಮೊನ್ನೆ ಮೇಲ್ ಮಾಡಿದ್ರಿ, ಮೇಡಮ್ ನಾನು ನನ್ನ ಗರ್ಲ್ ಫ್ರೆಂಡ್ ಜೊತೆ ವಿತೌಟ್ ಸೇಫ್ಟಿ ನಾನು ಸೆಕ್ಸ್ ಮಾಡಿದ್ದೀನಿ, ಅವಳು ಏನಾದರೂ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸಸ್ ಇರುತ್ತಾ ಅಂತ ಕೇಳಿದ್ರಿ. ಸೊ ಅಲ್ಲಿ ನಿಮ್ಮೊಬ್ಬರಿಗೆ ಆನ್ಸರ್ ಮಾಡೋದಕ್ಕಿಂತ ವಿಡಿಯೋ ಮುಖಾಂತರ ತಿಳಿಸಿದ್ರೆ ಮೇ ಬಿ ವಿಡಿಯೋ ನೋಡೋರಿಗೆಲ್ಲ ಅದು ಹೆಲ್ಪ್ ಆಗ್ಬೋದು ಅನ್ನೋ ರೀಸನ್ಗೆ ನಾನು ಈ ವಿಡಿಯೋನ ಅಥವಾ ಈ ಟಾಪಿಕ್ನ ನಾನು ಚೂಸ್ ಮಾಡಿಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಅಂದರೆ ಸೆಕ್ಸ್ ಮಾಡೋದಕ್ಕಿಂತ ಮುಂಚೆನೇ ಪ್ರಿಕಾಷನ್ಸ್ ತೊಗೋಬೇಕಾಗಿರುವಂಥದ್ದು ಏನಪ್ಪ ಅಂದರೆ, ನಂಬರ್ 1, ಗಂಡಸರಲ್ಲಿ ಏನು ಆಪ್ಷನ್ ಇರುತ್ತೆ ಅಂದರೆ, ಈಗ ನಿಮ್ಮ ಪಾರ್ಟ್ನರ್, ಹೆಂಡತಿ, ಗರ್ಲ್ ಫ್ರೆಂಡ್, ಓಕೆನಾ. ಸೊ ಹಾಗೆ ಅವ್ರೇನಾದರೂ ಸೆಕ್ಸ್ ಮಾಡಿದಂಥ ಟೈಮಲ್ಲಿ ಪ್ರೆಗ್ನೆನ್ಸಿ ಆಗಬಾರ್ದು ಅನ್ನಂಗಿದ್ರೆ ಗಂಡಸರಿಗೆ ಒಂದು ಆಪ್ಷನ್ ಇದೆ. ಏನಪ್ಪ ಅಂದರೆ ಕಾಂಡೋಮ್ನ ಯೂಸ್ ಮಾಡುವಂಥದ್ದು. ಸೆಕ್ಸ್ ಮಾಡುವಂಥ ಟೈಮಲ್ಲಿ ಕಾಂಡೋಮ್ನ ಯೂಸ್ ಮಾಡೋದ್ರಿಂದ ನೀವು ನಿಮ್ಮ ಪಾರ್ಟ್ನರ್ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸಸ್ನ ಕಮ್ಮಿ ಮಾಡ್ಬೋದು. ಅದರಲ್ಲೂ 2% ಯಾರು ಕೊಡೋದಿಲ್ಲ ಗ್ಯಾರಂಟಿನ, ಬಟ್ 99% ಅಥವಾ 98% ನೀವು ಪ್ರೆಗ್ನೆನ್ಸಿಯನ್ನು ಅವಾಯ್ಡ್ ಮಾಡ್ಬೋದು. ಇಲ್ಲ ಅಂದರೆ ಅವರು ಪ್ರೆಗ್ನೆನ್ಸಿ ಆಗಲ್ಲ ಅನ್ನೋ ಭ್ರಮೆಯಲ್ಲಿರ್ತಾರೆ. ದಯವಿಟ್ಟು ಆ ಥರ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಏನಕ್ಕೆ ಅಂದರೆ, ಸಮ್ಟೈಮ್ಸ್ ನೀವು ಏನು ವೀರ್ಯಸ್ಗಳನ್ನು ಹೊರಗಡೆ ಮಾಡಿದ್ರೂ ನೀವು ಸೆಕ್ಸ್ ಮಾಡೋದಕ್ಕಿಂತ ಮುಂಚೆ ಎರೆಕ್ಷನ್ ಆಗಿರುತ್ತೆ ಅಲ್ವಾ ನಿಮ್ಮ ಪೆನಿಸು. ಸೊ ಅಂಥ ಟೈಮಲ್ಲಿ ಚಿಕ್ಕದಾಗಿ ಲಿಕ್ವಿಡ್ ಟೈಪ್ ಬರುತ್ತೆ ಅಲ್ವಾ, ಸ್ಮಾಲ್ ಅಮೌಂಟಲ್ಲಿ. ಸೊ ಅದರಿಂದನೂ ಸಹ ಕೆಲವೊಂದು ಸಲ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಆ ರೀತಿ ಯಾವುದೇ ಏನು ಧೈರ್ಯ ಮಾಡಲಾರ್ದೆ ದಯವಿಟ್ಟು ಕಾಂಡೋಮ್ನ ಗಂಡಸರು ಯೂಸ್ ಮಾಡಿ. ಸೆಕೆಂಡ್ ಒನ್, ಮಹಿಳೆಯರಿಗೆ ಯಾವ ಆಪ್ಷನ್ ಇರುತ್ತಪ್ಪ ಅಂದರೆ ಐ ಪಿಲ್, ಕಾಂಟ್ರಸೆಪ್ಟಿವ್ ಪಿಲ್ ಅಂತ ಹೇಳ್ತಾರೆ. ಅಂದರೆ ಗರ್ಭ ನಿರೋಧಕ ಮಾತ್ರೆಗಳು. ಈ ಗರ್ಭ ನಿರೋಧಕ ಮಾತ್ರೆಯಲ್ಲಿ ಎಮರ್ಜೆನ್ಸಿ ಪಿಲ್ ಬೇರೆ ಇರುತ್ತೆ, ರೆಗ್ಯುಲರಾಗಿ ತೊಗೊಳ್ಳೋದು ಬೇರೆ ಇರುತ್ತೆ. ಬಟ್ ಎಮರ್ಜೆನ್ಸಿ ಪಿಲ್ ಯಾವಾಗಪ್ಪ ಅಂದರೆ, ಸಪೋಸ್ ಈಗ ತುಂಬ ರೇರಾಗಿ ಏನಾದರೂ ಸೆಕ್ಸ್ ಮಾಡ್ತಿದ್ರೆ, ಅಂದರೆ 6 ತಿಂಗಳಿಗೋ ವರ್ಷಕ್ಕೋ ಆ ಥರ ಏನಾದರೂ ಸೆಕ್ಸ್ ಮಾಡೋ ಅಂಥವರು ಈ ಎಮರ್ಜೆನ್ಸಿ ಪಿಲ್ನ ಯೂಸ್ ಮಾಡಬೇಕಾಗುತ್ತೆ. 24 ಗಂಟೆ ಒಳಗಡೆ ನೀವು ಈ ಪಿಲ್ನ ತಗೊಳ್ಳೋದ್ರಿಂದ ನಿಮ್ಮ ಪ್ರೆಗ್ನೆನ್ಸಿಯನ್ನು ಅವಾಯ್ಡ್ ಮಾಡ್ಬೋದು. ಇನ್ನು ರೆಗ್ಯುಲರ್ ಏನು ಗರ್ಭ ನಿರೋಧಕ ಮಾತ್ರೆಗಳಿರುತ್ತೆ ಅದನ್ನು ನಿಮ್ಮ ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿದ್ರೆ, ಸೊ ನಿಮಗೆ ಯಾವ ರೀತಿಯಾದಂಥ ಟ್ಯಾಬ್ಲೆಟ್ಸ್ ಬೇಕು ಅವರು ಸಜೆಸ್ಟ್ ಮಾಡ್ತಾರೆ, ನೀವು ಅದನ್ನು ತಗೋಬೋದು. ಇನ್ನು ಎಮರ್ಜೆನ್ಸಿ ಏನಿದು ಕಾಂಟ್ರಸೆಪ್ಟಿವ್ ಪಿಲ್ ಅಂತ ಹೇಳಿದೆ ನಾನು, ಅದನ್ನು ದಯವಿಟ್ಟು ರೆಗ್ಯುಲರ್ ಆಗಿ ತಗೊಳ್ಳೋದಕ್ಕೆ ಹೋಗಬೇಡಿ. ಯಾಕಪ್ಪ ಅಂದರೆ ಅದರಿಂದನೂ ಸಹ ತುಂಬ ಸೈಡ್ ಎಫೆಕ್ಟ್ ಇರುತ್ತೆ. ಲೇಡೀಸ್ಗೂ ಇವಾಗ ಹೇಗೆ ಮೇಲ್ ಕಾಂಡೋಮ್ ಇದೆ ಅಲ್ವಾ, ಅದೇ ರೀತಿ ಫೀಮೇಲ್ ಕಾಂಡೋಮ್ ಕೂಡ ಇದೆ. ಸೊ ಅದ್ರ ಬಗ್ಗೆನೂ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ನೀವು ಸಪೋಸ್ ನಿಮ್ಮ ಪಾರ್ಟ್ನರ್ಗೆ ಏನಾದರೂ ಕಾಂಡೋಮ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ಲೇಡೀಸ್ ಕಾಂಡೋಮ್ನ ಯೂಸ್ ಮಾಡಿ. ಯಾಕಪ್ಪ ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇಲ್ಲಿ ಒಬ್ಬ ಗಂಡಸ್ಗಿಂತ ಹೆಂಗಸು ಜಾಸ್ತಿ ಸಫರ್ ಪಡ್ತಾಳೆ, ಓಕೆನಾ. ಪ್ರೆಗ್ನೆನ್ಸಿ ಆದಂಥ ಟೈಮಲ್ಲಿ ಆತ ಏನು ಮಾಡಿರ್ತಾನೆ, ಸೊ ಆತನಿಗಿಂತ ಈ ಏನು ಪ್ರೆಗ್ನೆನ್ಸಿ ಆಗಿರ್ತಾಳೆ ಆ ಮಹಿಳೆ ತುಂಬ ಸಫರ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಪಿಲ್ಸ್ ಏನಿರುತ್ತೆ, ಸೊ ಇದಕ್ಕೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಜನ ಈ ಕಾಪರ್ ಟೀನ ಹಾಕಿಸ್ಕೊತಾರೆ. ಈ ಕಾಪರ್ ಟೀ ಬಂದು ಪ್ಲಾಸ್ಟಿಕ್ ಮತ್ತು ಕಾಪರಿಂದ ಮಾಡಿರ್ತಾರೆ. ಇದನ್ನು ಈ ಏನು ಗರ್ಭಕೋಶದ ಕಂಠ ಇರುತ್ತೆ ಅಲ್ವಾ, ಸೊ ಅಲ್ಲಿ ಇದನ್ನು ಇನ್ಸರ್ಟ್ ಮಾಡ್ತಾರೆ. ಅಂಥ ಟೈಮಲ್ಲಿ ಇದು ಏನಾಗುತ್ತೆ ಅಂದರೆ, ಸ್ಪರ್ಮ್ ನಿಮ್ಮ ಯೂಟ್ರಸ್ ಒಳಗಡೆ ಹೋಗೋದನ್ನು ತಡೆಗಟ್ಟಿ ನೀವು ಪ್ರೆಗ್ನೆನ್ಸಿ ಆಗೋದನ್ನು ಅವಾಯ್ಡ್ ಮಾಡುತ್ತೆ. ಇದನ್ನು ಸಹ ಜಸ್ಟ್ ಇದನ್ನು ಹಾಕಿಸ್ಕೊಳ್ಳೋಕ್ಕೂ ಎಷ್ಟೋ ಜನ ಎದುರಿಟ್ಕೊತಾರೆ. ಬಟ್ ಆಲ್ಮೋಸ್ಟ್ ಎಲ್ಲ ಡಾಕ್ಟರ್ಸ್ ಇದನ್ನು ಫಸ್ಟೇನೆ, ಅಂದರೆ ಈಗ ಸಪೋಸ್ ನೀವೇನಾದರೂ ಹೊಸದಾಗಿ ಮದುವೆ ಆಗಿದ್ರೆ ಸ್ಟಾರ್ಟಿಂಗಲ್ಲೇ ಯಾರೂ ಜಾಸ್ತಿ ಅಷ್ಟೊಂದು ಅಡ್ವೈಸ್ ಮಾಡೋಕ್ಕೆ ಹೋಗಲ್ಲ. ಸಪೋಸ್ ನಿಮ್ಗೇನಾದರೂ 1 ಮಗು ಆಗಿ ಸೆಕೆಂಡ್ ಮಗುಗೆ ಏನಾದರೂ ನೀವು ಟ್ರೈ ಮಾಡ್ತಿದ್ರೆ, ಅವಾಗ ಏನಾದರೂ ನಿಮಗೆ ಗ್ಯಾಪ್ ಬೇಕು ಅಂದರೆ ಅಂಥ ಟೈಮಲ್ಲಿ ಡಾಕ್ಟರ್ ನಿಮಗೆ ಇದನ್ನು ಸಜೆಸ್ಟ್ ಮಾಡ್ತಾರೆ. ಸೊ ಕಾಪರ್ ಟೀ, ಇದು ಕಾಂಟ್ರಸೆಪ್ಟಿವ್ ಪಿಲ್, ಹಾಗೆ ಕಾಂಡೋಮ್, ಇದಿಷ್ಟು ಲೇಡೀಸ್ಗೆ ಇರುವಂಥ ಆಪ್ಷನ್ಸು. ಮತ್ತು ಚೀಪೆಸ್ಟ್ ಮೆಥಡ್ ಅಂದರೆ ಕಾಂಡೋಮ್, ನೀವು ಅದನ್ನು ಯೂಸ್ ಮಾಡ್ಬೋದು. ಇನ್ನು ಐ ಪಿಲ್ ಟ್ಯಾಬ್ಲೆಟ್ ಏನು ಹೇಳಿದೆ, ಸೊ ಅದನ್ನು ಸಹ ನೀವು ಜಾಸ್ತಿ ತಗೊಳಕ್ಕೆ ಹೋಗಬೇಡಿ. ಇನ್ನು ಕಾಪರ್ ಟೀನೂ ಅಷ್ಟೇ, ನಿಮ್ಮ ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿದ್ರೆ ಅದೊಂದು ಏನಿಲ್ಲ, ಜಸ್ಟ್ ಒಂದು 5 to 6 minutes ಪ್ರೊಸೀಜರ್ ಇರುತ್ತೆ. ಸೊ ಅವ್ರು ನಿಮಗೆ ಅದನ್ನು ಇನ್ಸರ್ಟ್ ಮಾಡ್ತಾರೆ. ಸೊ ಇದಾಯಿತು ಇವತ್ತಿನ ಟಾಪಿಕ್. ನಿಮ್ಮೆಲ್ಲರಿಗೂ ಇಷ್ಟ